ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಅಸಮಾಧಾನಗೊಂಡಿರೋದು ಕಾಂಗ್ರೆಸ್ಗೆ ಆತಂಕ ಮೂಡಿಸಿದೆ. ಎಷ್ಟೇ ಪ್ರಯತ್ನ ಪಟ್ಟು ಒಂದಷ್ಟು ಲೀಡರ್ಸ್ನ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿ ಆದ್ರೂ ಅದು ಮತದಾನದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡಬಹುದು ಅನ್ನೋ ಆತಂಕ ಕೂಡ ಇನ್ನೂ ಕಾಡ್ತಾ ಇದೆ. ಒಂದ್ ಕಡೆ ಸಚಿವ ಜಮೀರ್ ಅಹಮದ್ ಅವರನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಹೀಯಾಳಿಸಿರೋದು ಕಾಂಗ್ರೆಸ್ಗೆ ತಲೆನೋವಾಗಿದ್ರೆ, ಮುಸ್ಲಿಂ ಮುಖಂಡರೇ ತಿರುಗಿ ಬಿದ್ದಿರೋದು, ಆ ಸಮುದಾಯವೇ ತಿರುಗಿ ಬಿದ್ದಿರೋದು ಕೂಡ ಒಳ ಏಟು ಕೊಡಬಹುದು ಅನ್ನೋ ಆತಂಕ ಕಾಂಗ್ರೆಸ್ಗಿದೆ. ಉಪಚುನಾವಣೆಗಳ ಪ್ರಮುಖ ಕಣ ಅಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಸಲ ಅಂತೂ ನೋಟುಗಳ ಆಟಕ್ಕಿಂತ ನೋಟಾಗಳ ಆಟವೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಬಹುಮುಖ್ಯ ಕಾರಣ ಅಂದ್ರೆ ಕಾಂಗ್ರೆಸ್ನ ಫ್ಯಾಮಿಲಿ ಪಾಲಿಟಿಕ್ಸ್. ಅಲ್ಪಸಂಖ್ಯಾತರಲ್ಲಿ ಈಗ ಒಂದು ಗೊಂದಲದ ವಾತಾವರಣ ಇದೆ. ಹಾಗೆ ಬಿಜೆಪಿಗರಲ್ಲಿ ತಣ್ಣಗಿರೋ ಒಳ ಹೊಂದಾಣಿಕೆ ರಾಜಕಾರಣ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ದಾವಣಗೆರೆ ಉಪಚುನಾವಣಾ ಕಣ ಈಸಿಯಾಗಿ ಗೆಲ್ಲಬಹುದು ಅಂತ ಏನ್ ಕಾಂಗ್ರೆಸ್ ಅಂದ್ಕೊಂಡಿತ್ತೋ ಆ ಎಲ್ಲಾ ಲೆಕ್ಕಾಚಾರವೂ ಕೂಡ ಉಲ್ಟಾ ಆಗೋ ಚಾನ್ಸಸ್ ಇದೆ. ಅಲ್ಪಸಂಖ್ಯಾತ ಮತಗಳಿಂದ ಈಸಿಯಾಗಿ ಗೆಲ್ಲಬಹುದು ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು. ಆದ್ರೆ ಈಗ ಆ ಸಮುದಾಯದ ಮತಗಳೇ ಕೂಡ ಕೈತಪ್ಪು ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ಮಾಡಿದ ಟಿಕೆಟ್ ರಾಜಕಾರಣದಿಂದ ಅಲ್ಪಸಂಖ್ಯಾತ ಮತಗಳು ಛಿದ್ರವಾಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಆ ಸಮುದಾಯದ ಮತದಾರರಿಗೆ ಈಗ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಬಿಜೆಪಿಗೆ ಮತ ಹಾಕೋದಕ್ಕೆ ಆಸಕ್ತಿ ಇಲ್ಲ ಅನ್ನೋ ಥರ ಇದೆ. ಇದು ಗೊತ್ತಾಗಿರುವಂತಹ ಬಿಜೆಪಿಯ ಕೆಲವು ನಾಯಕರು ಅಲ್ಪಸಂಖ್ಯಾತರು ಬಿಜೆಪಿಗೆ ಮತ ಹಾಕದಿದ್ರೂ ಪರವಾಗಿಲ್ಲ, ನೋಟಾಗೆ ಮತ ಹಾಕುವಂತೆ ಉತ್ತೇಜನ ಕೊಡ್ತಿದ್ದಾರೆ ಎನ್ನಲಾಗ್ತಿದೆ. ಅಂದ್ರೆ ಸರಿಸುಮಾರು 80,000ಕ್ಕೂ ಹೆಚ್ಚು ಮತದಾರರಿರೋ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದೆ ಅನ್ನೋ ಆಕ್ರೋಶ ಅಲ್ಪಸಂಖ್ಯಾತರಲ್ಲಿದೆ. ಇದರ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ತಂದೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿರೋದು ಅಲ್ಪಸಂಖ್ಯಾತರನ್ನ ಕೆರಳಿಸಿದೆ. ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದ ಯುವ ಮತದಾರರು, ಹೊಸ ಮತದಾರರಲ್ಲಿ ಇದು ಜ್ವಾಲೆಯಂತೆ ಹರಡ್ತಾ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಸದ್ಯದ ಮತದಾರರ ಪಟ್ಟಿಯ ಪ್ರಕಾರ ಮುಸ್ಲಿಂ ಸಮುದಾಯದಲ್ಲಿ 18ರಿಂದ 35 ವರ್ಷದ ವಯಸ್ಕರು 30,000ಕ್ಕೂ ಹೆಚ್ಚು ಜನ ಇದ್ದಾರೆ. ಇವರು ಕಾಂಗ್ರೆಸ್ ವಿರುದ್ಧ ಅನ್ನೋದಕ್ಕಿಂತ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಇದನ್ನ ಮನಗಂಡಿರೋ ಕಾಂಗ್ರೆಸ್ ನಾಯಕರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದ ಹಾಗೆ ಎಲ್ಲಾ ನಾಯಕರು ಅಲ್ಪಸಂಖ್ಯಾತ ಸಮುದಾಯವನ್ನ ಸಮಾಧಾನ ಮಾಡೋ ಪ್ರಯತ್ನವನ್ನ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಆದ್ರೂ ಕೂಡ ಅದು ನಿರೀಕ್ಷೆ ಮಾಡಿದಷ್ಟು ಸಕ್ಸಸ್ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಆತಂಕದಲ್ಲಿದ್ರೆ ಬಹುತೇಕ ಅಲ್ಪಸಂಖ್ಯಾತ ಮತದಾರರು ಯಾರಿಗೆ ಮತ ಹಾಕಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಇವರಲ್ಲಿ ಹೆಚ್ಚಿನ ಮಂದಿ ಮೇಲಿನ ಯಾವ ಅಭ್ಯರ್ಥಿನೂ ಬೇಡ ಅಂತ ಹೇಳೋರು ನೋಟಾ ಮತದಾನ ಮಾಡೋ ಸಾಧ್ಯತೆ ಹೆಚ್ಚು ಕಂಡು ಬರ್ತಾ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೈತಪ್ಪಿಸಿದ್ದು, ನಂತರದ ನಾಟಕೀಯ ಬೆಳವಣಿಗೆಯಲ್ಲಿ ಸಮುದಾಯದ ರಾಜ್ಯ ನಾಯಕ ಜಮೀರ್ ಅಹಮದ್ ಖಾನ್ ಅವರನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಹೀಯಾಳಿಸಿ ಮಾತನಾಡಿದ್ದು ಅಲ್ಪಸಂಖ್ಯಾತರ ಮತಗಳು ಭಿನ್ನ ರೀತಿಯಲ್ಲಿ ಛಿದ್ರವಾಗಿ ಹೋಗೋ ಹಾಗೆ ಕಾಣಿಸ್ತಾ ಇದೆ. ಇದನ್ನ ಕಾಂಗ್ರೆಸ್ 5-6 ದಿನಗಳಲ್ಲಿ ಸರಿ ಮಾಡಿಕೊಂಡ್ರೆ ಲಾಭ ಆಗುತ್ತೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಹಾಗೆ ಮಲ್ಲಿಕಾರ್ಜುನ್ ನಡುವಿನ ಸಮರ ಮತ್ತು ಮುನಿಸು ಹೀಗೆ ಕಂಟಿನ್ಯೂ ಆಗ್ಬಿಟ್ರೆ ಕಾಂಗ್ರೆಸ್ ಆತಂಕ ಇನ್ನೂ ಜಾಸ್ತಿ ಆಗಬಹುದು. ಇದರ ಮಧ್ಯೆ ಕಾಂಗ್ರೆಸ್ ಆತಂಕ ಹಾಗೆ ಅಲ್ಪಸಂಖ್ಯಾತರ ಯಾರಿಗೆ ಮತದಾನ ಮಾಡಬೇಕು ಅನ್ನೋ ಗೊಂದಲ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರೂ ಪಕ್ಷದ ಒಳಗಿನ ಒಳ ರಾಜಕಾರಣ ಹಾಗೆ ಒಳ ಹೊಂದಾಣಿಕೆಗೆ ಅಡ್ಡಿಯಾಗ್ತಾ ಇದೆ ಎನ್ನಲಾಗ್ತಿದೆ. ಅಂದ್ರೆ ಬಿಜೆಪಿಯ ಬಹುತೇಕ ರಾಜ್ಯ ಮತ್ತು ಸ್ಥಳೀಯ ನಾಯಕರು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಪರ ಒಲವು ಹೊಂದಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಆ ಒಲವು ಬದಲಾಗುತ್ತೆ ಅನ್ನೋದು ಫಲಿತಾಂಶದ ನಂತರ ನೋಡ್ಬೇಕು. ಹಾಗೆ 40 ವರ್ಷಗಳಿಂದ ಒಂದು ಕುಟುಂಬದ ಪಾಲಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಚೇಂಜ್ ಮಾಡಬೇಕು ಅನ್ನೋ ಚಿಂತನೆ ಲಿಂಗಾಯತ ಸಮುದಾಯದ ಕೆಲವು ಮತದಾರರಲ್ಲೂ ಕೂಡ ಇದೆ ಅನ್ನೋ ಚರ್ಚೆ ಇದೆ. ಅಂದ್ರೆ ಈ ಸಲ ಲಿಂಗಾಯತ ಮತಗಳು ಕೂಡ ಒಡೆದು ಹೋಗೋ ಲಕ್ಷಣ ಕಾಣಿಸ್ತಾ ಇದೆ. ಇದನ್ನ ಬಳಸಿಕೊಂಡು ಬಿಜೆಪಿ ಲಿಂಗಾಯತೇತರ ಬೇರೆ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ಕುಟುಂಬ ರಾಜಕಾರಣವನ್ನ ಚೇಂಜ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಈಗ ಲಾಸ್ಟ್ ಎಲೆಕ್ಷನ್ ನಲ್ಲಿ ಸುಮಾರು 27,000 ಅಂತರದಿಂದ ಬಿಜೆಪಿ ಸೋತಿತ್ತು. ಈಗ ಹೇಗಾದ್ರೂ ಸರಿ ಗೆಲ್ಲೇಬೇಕು ಅನ್ನೋ ವಿಶ್ವಾಸದಿಂದ ಹೋರಾಟ ಮಾಡ್ತಾ ಇದೆ. ಪ್ರಮುಖ ಮುಖಂಡರ ರಾಜಕೀಯ ಹೊಂದಾಣಿಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ. ಹಾಗೆ ಡಿ.ಕೆ. ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ರು, ಇಲ್ಲಿ ಯಾರೂ ಅನಿವಾರ್ಯವಲ್ಲ ಅಂತ. ಸೊ ಕಾಂಗ್ರೆಸ್ನ ಕೆಲವು ಮುಖಂಡರಲ್ಲಿ ಇದು ಭಿನ್ನ ರೀತಿಯ ಅಭಿಪ್ರಾಯ ಮೂಡುವಂತಾಗಿದ್ದು, ಇದನ್ನ ಅಲ್ಪಸಂಖ್ಯಾತ ಸಮುದಾಯ ಯಾವ ರೀತಿ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದು ಕೂಡ ಆಶ್ಚರ್ಯಕರ ಅನ್ಸುತ್ತೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ 1983ರ ಫಲಿತಾಂಶ ರಿಪೀಟ್ ಆಗುತ್ತೆ ಅನ್ನೋ ಆತಂಕ ಕೂಡ ಇದೆ. ಅಂದ್ರೆ ಆಗ ಮೊಹಮ್ಮದ್ ಇಕ್ಬಾಲ್ ಸಾಬ್ ಅನ್ನೋರಿಗೆ ಟಿಕೆಟ್ ಕೈತಪ್ಪಿದ್ರಿಂದ ಪಕ್ಷೇತರ ಅಭ್ಯರ್ಥಿ ಕೇಶವಮೂರ್ತಿ ಗೆದ್ದಿದ್ರು. ಈಗ ಕಾಂಗ್ರೆಸ್ ನಾಯಕರಿಗೆ ನೆನಪಿಗೆ ಬರ್ತಾ ಇದೆ. ಹೀಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಬಂದ್ರೂ ಪರಿಸ್ಥಿತಿ ಯಾವ ರೀತಿ ಚೇತರಿಸಿಕೊಳ್ಳುತ್ತೆ ಅನ್ನೋದನ್ನ ಹೇಳೋದಕ್ಕಾಗ್ತಾ ಇಲ್ಲ.
ಕೆಲವು ಮತದಾರರು ಹೇಳ್ತಾರೆ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ ಅಂದ ಮಾತ್ರಕ್ಕೆ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತಲ್ಲ. ಬಿಜೆಪಿಗೆ ಒಳ್ಳೇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ವಿ. ಆದರೆ ಈ ಸಲ ಕಾಂಗ್ರೆಸ್ಸೇ ನಮ್ಮ ಭರವಸೆಯನ್ನ ಹುಸಿ ಮಾಡಿರೋದ್ರಿಂದ ಕಾಂಗ್ರೆಸ್ಗೂ ಮತ ಹಾಕೋದಿಲ್ಲ, ಬಿಜೆಪಿಗೂ ಕೂಡ ಮತ ಹಾಕೋದಿಲ್ಲ. ಆದರೆ ನೋಟಾಗೆ ಮತ ಚಲಾಯಿಸ್ತೀವಿ ಅಥವಾ ಪಕ್ಷೇತರರನ್ನ ಗೆಲ್ಲಿಸ್ತೀವಿ ಅಂತೆಲ್ಲ ಹೇಳ್ತಾ ಇರೋದ್ರಿಂದ ಈ ಒಳ ಏಟು ಕಾಂಗ್ರೆಸ್ಗೆ ಭಾರಿ ಪೆಟ್ಟು ಕೊಡೋದಂತೂ ಗ್ಯಾರಂಟಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.